ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್. ಯಾವುದೇ ಓವೆನ್ ಬಳಸದೆ ತುಂಬಾ ಈಸಿಯಾಗಿ ಪಿಜ್ಜಾ ಥರನೇ ಮನೆಯಲ್ಲಿ ಬ್ರೆಡ್ ಪಿಜ್ಜಾ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಖುಷಿಯಾಗಿ ತಿಂತಾರೆ. ಸೇಮ್ ಟು ಸೇಮ್ ನಾವು ಪಿಜ್ಜಾ ಏನು ತಿಂತೀವೋ ಅದೇ ಟೇಸ್ಟಲ್ಲಿ ಬರಬೇಕು ಅಂದರೆ ಯಾವ ರೀತಿ ಬ್ರೆಡ್ನ ಬಳಸ್ಕೊಂಡು ಪಿಜ್ಜಾನ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೋಡಿ, ಚೀಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೇಮ್ ಟು ಸೇಮ್ ನೀವು ಹೊರಗಡೆಯಿಂದ ಏನು ಪಿಜ್ಜಾ ತಂದು ತಿಂತೀರೋ ಅದೇ ಟೇಸ್ಟಲ್ಲಿ ಇತ್ತು. ಅದೇ ರೀತಿ ಮಾಡ್ಕೊಳೋದಾದರೆ ಹೇಗೆ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಮಗೆ ಇಂಗ್ರೀಡಿಯೆಂಟ್ಸು ಏನೇನು ಬೇಕಂತ ಹೇಳ್ತೀನಿ. ಫಸ್ಟಿಗೆ ಇಲ್ಲಿ ಚೀಸ್ನ ತೊಗೊಂಡಿದ್ದೀನಿ, ಮೊಸರೆಲ್ಲ ಚೀಸು ಮತ್ತು ಬ್ರೆಡ್ ತೊಗೊಂಡಿದ್ದೀನಿ. ನೀವು ಮಿಲ್ಕ್ ಬ್ರೆಡ್ಡು ಇಲ್ಲ ವೀಟ್ ಬ್ರೆಡ್ ಯಾವ್ದನ್ನಾರು ತೊಗೊಬೋದು. ನೆಕ್ಸ್ಟು ಟಾಪಿಂಗ್ಸ್ ನಿಮ್ಮ ಮನೇಲಿ ಯಾವ್ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಕಾರ್ನು, ಆನಿಯನ್ನು, ಟೊಮೆಟೊ, ಕ್ಯಾಪ್ಸಿಕಮ್ 4ನ ತೊಗೊಂಡಿದ್ದೀನಿ. ಇನ್ನು ನೀವು ಪನ್ನೀರ್, ಮಶ್ರೂಮ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಪಿಜ್ಜಾ ಸಾಸು, ಚಿಲ್ಲಿ ಫ್ಲೇಕ್ಸು, ಆರೆಗಾನೋ, ನೆಕ್ಸ್ಟು ಪಿಂಚ್ ಆಫ್ ಸಾಲ್ಟ್. ಇಷ್ಟು ಇಂಗ್ರೀಡಿಯೆಂಟ್ಸ್ಗೆ ನಿಮಗೆ ಕಮ್ಮಿ ಅಂದರೆ ಒಂದು 100 ರೂಪೀಸ್ ಖರ್ಚಾಗುತ್ತೆ. ಬಟ್ ನೀವು ಹೊರಗಡೆ ತರ್ತೀನಿ ಪಿಜ್ಜಾ ಅಂದರೆ ಮಿನಿಮಮ್ 500 ರೂಪೀಸ್ ಬೇಕು. ಬಟ್ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿರುತ್ತೆ. ಬ್ರೆಡ್ಡಲ್ಲಿ ಮಾಡಿರೋದು ಅಂತ ಹೇಳೋದೇ ಇಲ್ಲ, ಯಾಕಂದರೆ ಅಷ್ಟು ತಿನ್ ಕ್ರಸ್ಟ್ ಆಗಿರುತ್ತೆ. ಆ ಥರ ತಿನ್ ಕ್ರಸ್ಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಬ್ರೆಡ್ ಬಳಸಿ ಮಾಡಿದ್ದೀನಿ ಅಂದರೂ ಯಾರೂ ನಂಬೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಫಸ್ಟಿಗೆ ನಾನು ಇಲ್ಲಿ ಟಾಪಿಂಗ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಬ್ರೆಡ್ಗೆ ಮಾಡೋದ್ರಿಂದ ಎಲ್ಲ ಟಾಪಿಂಗ್ಸ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಿ ಟೊಮೆಟೊನ ನಾನು ಒಳಗಡೆ ಇರೋವಂಥ ಬೀಜಗಳೆಲ್ಲನೂ ತೆಗೆದು ಮೇಲ್ಗಡೆ ಪಾರ್ಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ 3 ಸಣ್ಣದಾಗಿ ಹೆಚ್ಚಿದ್ದೀನಿ. ಸ್ವಲ್ಪ ಇದು ಸ್ಪೈಸಸ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕೋತಾ ಇದ್ದೀನಿ, ಆರೆಗಾನೋನ ಹಾಕ್ಕೊತಾ ಇದ್ದೀನಿ, ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಇದೆಲ್ಲನೂ ಆರಾಮಾಗಿ ಶಾಪ್ಸಲ್ಲಿ ಸಿಗುತ್ತೆ. ಜಸ್ಟ್ ಒಂದು 100 ರೂಪೀಸ್ ಒಳಗೆಲ್ಲ ನಿಮ್ಗೆ ಆರಾಮಾಗಿ ಪಿಜ್ಜಾನ ಮಾಡ್ಕೊಬೋದು. ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟಾಪಿಂಗ್ಸ್ ರೆಡಿ ಆಗುತ್ತೆ. ಇದಕ್ಕೆ ಕಾರ್ನ್ ಒಂದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಾರ್ನ ಡೈರೆಕ್ಟಾಗಿ ಆ್ಯಡ್ ಮಾಡಿ. ಸ್ವೀಟ್ ಕಾರ್ನ ಬಳಸಿ, ಆದಷ್ಟು ಸ್ವೀಟ್ ಕಾರ್ನ್ ಇದ್ದರೆ ಮಾತ್ರ ಚೆನ್ನಾಗಾಗೋದು. ನಾರ್ಮಲ್ ಜೋಳ ಆಗೋದಿಲ್ಲ. ಸ್ವೀಟ್ ಕಾರ್ನ್ ಅಂತ ಸಿಗುತ್ತಲ್ಲ ಅದನ್ನು ಬಳಸಿ. ಈಗ ಟಾಪಿಂಗ್ಸ್ ರೆಡಿ ಆಗಿದೆ. ಈಗ ತಿನ್ ಕ್ರಸ್ಟ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ನಾರ್ಮಲ್ ಪಿಜ್ಜಾನ ರೋಸ್ಟ್ ಮಾಡಿ ಮಾಡೋಕ್ಕೋದ್ರೆ ಅದು ಸಾಫ್ಟಾಗೇ ಇರುತ್ತೆ ಮತ್ತು ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಪ್ರೆಸ್ ಮಾಡ್ಕೊಬೇಕು. ಈ ಲಟ್ಟಣಿಗೆ ತೊಗೊಂಡು ಚಪಾತಿನ ಹೇಗೆ ಅರಿತೀವೋ ಆ ರೀತಿ ಹರ್ಕೊಂಡ್ರೆ ಬ್ರೆಡ್ಡು ತಿನ್ನಾಗಿ ಬರುತ್ತೆ, ಅಂದರೆ ತೆಳುವು ಆಗುತ್ತೆ. ಮತ್ತು ನಾವು ಪಿಜ್ಜಾ ಮಾಡಿದಾಗ ಫುಲ್ ತಿನ್ ಕ್ರಸ್ಟ್ ಪಿಜ್ಜಾ ನೀವೇನು ತಿಂತೀರೋ ಆ ರೀತಿ ಟೇಸ್ಟ್ ಬರುತ್ತೆ. ಈಗ ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಈ ಪ್ಯಾನಲ್ಲೇ ನಾವು ಆರಾಮಾಗಿ ಪಿಜ್ಜಾನ ಮಾಡ್ಕೊಬೋದು. ಈ ಪ್ಯಾನಿಗೆ ನಾನು ಇಲ್ಲಿ ತುಪ್ಪನ ಸವರಿದ್ದೀನಿ. ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು, ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಏನು ಸ್ಲೈಸ್ನ ಮಾಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊಂಡು ಜಸ್ಟು ಸ್ವಲ್ಪ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಬ್ರೆಡ್ ಪಿಜ್ಜಾ ಮಾಡ್ತಿರೋದ್ರಿಂದ ಸ್ಟೀಮಲ್ಲಿ ಇಡ್ತೀವಲ್ಲ, ಹಾಗಾಗಿ ಜಾಸ್ತಿ ಬೇಡ. ಒಂದು 2 ರಿಂದ 3 ಸಲ ಹಿಂಗೆ ಆ ಕಡೆ ಈ ಕಡೆ 2 ಕಡೆನೂ ಸ್ವಲ್ಪ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ. ಕಲರ್ ಏನು ಚೇಂಜ್ ಆಗಬಾರ್ದು. ಆ ರೀತಿ 2 ಕಡೆನೂ ಸ್ವಲ್ಪ ರೋಸ್ಟ್ ಆದರೆ ಸಾಕು. 2 ತೆಗ್ದು ನಾನಿಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಟಾಪಿಂಗ್ಸ್ ಹಾಕ್ಕೊಂಡು ಚೀಸ್ನ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಸ್ ಆಗಿ ಡಿಲಿಷಿಯಸ್ ಆಗಿ ನಮಗೆ ಬ್ರೆಡ್ ಪಿಜ್ಜಾ ಸೇಮ್ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗ್ತಾ ಇದೆ. ಈಗ ನೋಡಿ, ನಾನು ಪಿಜ್ಜಾ ಸಾಸ್ನ ಹಾಕೋತಾ ಇದ್ದೀನಿ. ಸಾಸಸ್ ಎಲ್ಲ ನಿಮ್ಮ ಟೇಸ್ಟಿಗೆ ಅನುಸಾರ ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಲೈಟ್ ಆಗಬೇಕು ಅಂದರೆ ಎಲ್ಲನೂ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಈಗ ಚೀಸ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಚೀಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಟೇಸ್ಟ್ ಆಗಲಿ ಏನು ತುಂಬಾ ಸೂಪರ್ ಆಗುತ್ತೆ. ಸೊ ಆದಷ್ಟು ಚೀಸ್ನ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ ಫಸ್ಟಿಗೆ. ನಂತರ ಟಾಪಿಂಗ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಟಾಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಓವರ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಟಾಪಿಂಗ್ಸ್ ಎಲ್ಲ ನಾರ್ಮಲಾಗಿ ಜಸ್ಟ್ ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಆದರೆ ಸಾಕು. ಓವರ್ಲೋಡ್ ಆದರೆ ಚೆನ್ನಾಗೋಗೋದಿಲ್ಲ. ನಂತರ ಇದಕ್ಕೆ ನಾನು ಚೀಸ್ನ ಹಾಕೋತಾ ಇದ್ದೀನಿ. ಮೇಲೆ ಕೂಡ ಚೀಸ್ನ ಹಾಕೋತಾ ಇದ್ದೀನಿ. 1 ಲೇಯರ್ ಕೆಳಗಡೆ, 1 ಲೇಯರ್ ಮೇಲೆ. ಇದೇನು ಆಲ್ಮೋಸ್ಟ್ ಒಂದು ಸ್ಪೂನ್, 1.5 ಸ್ಪೂನ್ ಆಗೋಷ್ಟು ಚೀಸ್ನ ಬಳಸಿದ್ದೀನಿ. ತುಂಬ ಚೀಸ್ ಆಯಿತು ಅಂದ್ಕೊಬೇಡಿ, ನಾರ್ಮಲಾಗಿ ಚೀಸ್ನ ಹಾಕ್ಕೊಂಡಿದ್ದೀನಿ. ಈಗ ಚೀಸ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಯೂಶ್ವಲಿ ಪಿಜ್ಜಾಗೆ ಹಾಕಲ್ಲ, ಬಟ್ ರುಚಿ ಬರಲಿ ಅಂತ ನಾನಿಲ್ಲಿ ಚಿಕ್ಕದಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆರ್ಗ್ಯಾನೋ ಪೌಡರು, ಇದೆಲ್ಲ ಪಿಜ್ಜಾ ಆರ್ಗ್ಯಾನೋ ಪೌಡರ್ ಅಂತಲೇ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಈಗ ನೋಡಿ, ಇದನ್ನು ಹಾಕ್ಕೊಂಡು ನಂತರ ಚಿಲ್ಲಿ ಫ್ಲೇಕ್ಸು ಅಷ್ಟೇ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ. ಇದೆಲ್ಲ ಟೇಸ್ಟಿಗಷ್ಟೇ, ನೀವು ಜಾಸ್ತಿ ಖಾರ ಆಗಬೇಕು ಅಂತೆಲ್ಲ ಹಾಕ್ಕೊಳೋದು ಬೇಡ. ಜಸ್ಟ್ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ಸಾಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು
ನೋಡಿ ನಮಗೆ ಫಿಲ್ಲಿಂಗ್ಸ್ ಎಲ್ಲನೂ ರೆಡಿ ಆಯಿತು. ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ಚೀಸಿಯಾದ ಪಿಜ್ಜಾ ರೆಡಿ ಆಗುತ್ತೆ. ಅದರಲ್ಲೂ ಬ್ರೆಡ್ ಪಿಜ್ಜಾ ಅಂತೂ ಸೂಪರಾಗಿರುತ್ತೆ. ಸೇಮ್ ಟೇಸ್ಟ್ ಕೊಡೋವಂಥ ಬ್ರೆಡ್ ಪಿಜ್ಜಾ ಇದು. ಈಗ ಪ್ಯಾನ್ನ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ನಾವು ಹಾಕಿದ ತಕ್ಷಣ ಬ್ರೆಡ್ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಈ ಪ್ಯಾನ್ನ ಕಾಯಿಸ್ಕೊಂಡು ಇಟ್ಟು ಫುಲ್ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ. ಚೀಸೆಲ್ಲ ಈ ಥರ ಮೆಲ್ಟ್ ಆಗಬೇಕು. ಮಧ್ಯದಲ್ಲಿ ಒಂದ್ಸಲ ಈ ಥರ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಹಾಗೆ ಬಿಟ್ಬಿಟ್ಟು ಆಮೇಲೆ ಅಂದರೆ ಫ್ಲೇಮ್ ನೀವೇನಾದ್ರು ಜಾಸ್ತಿ ಇಟ್ಟಿದ್ರೆ ಸೀಕೊಂಬಂದ್ಬಿಡುತ್ತೆ. ಹಾಗಾಗಿ ಒಂದ್ಸರಿ ಚೆಕ್ ಮಾಡಿ. ನೋಡಿ 5 ಮಿನಿಟ್ಸ್ ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಫುಲ್ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುವಂಥ ಬ್ರೆಡ್ ಪಿಜ್ಜಾ ನಮಗೆ ಚೀಸಿಯಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ನೋಡಿದ್ರೆ ನಿಮಗೆ ಆ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ. ಬಟ್ ತಿನ್ನಬೇಕಾದ್ರೆ ನಿಮಗೆ ಇದರಲ್ಲಿ ಬ್ರೆಡ್ಡಿಂದ ಮಾಡಿರೋದು ಅಂತ ಯಾರು ಕೂಡ ಹೇಳೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಮಿಸ್ ಮಾಡ್ದಲೇ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ಮಿಸ್ ಮಾಡ್ದಲೇ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ರೆಸಿಪೀಸ್ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.